10 ಮಾರ್ಕ್ಸ್ ನಿಮ್ಮ ಜೇಬಲ್ಲೇ. ಎಸ್, ನಿಮಗೆ ಇನ್ನೊಂದು ವೀಕ್ ಅಲ್ಲಿ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ ಅನ್ನೋದು ಸ್ಟಾರ್ಟ್ ಆಗ್ತದೆ. ಅಂಡ್ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಫಿಸಿಕ್ಸ್ ಸಬ್ಜೆಕ್ಟ್ ನ ತಗೊಂಡ್ರೆ ಅದರಲ್ಲಿ ಪಾರ್ಟ್ ಬಿ ಸೆಕ್ಷನ್ ಅಲ್ಲಿ ಎಂಡ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ಎಂಡ್ ಕ್ವಶನ್ಸ್ ಕೇಳ್ತಾರೆ. ಆ ಎಂಡ್ ಕ್ವಶನ್ಸ್ ಅಲ್ಲಿ ನೀವು 5 ಕ್ವಶನ್ಸ್ ಆನ್ಸರ್ ಮಾಡಬೇಕಾಗುತ್ತೆ. ಅಂಡ್ ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್ಸ್. ಅಂದ್ರೆ 2 into 5 ದಟ್ ಇಸ್ ಟೋಟಲ್ 10 ಮಾರ್ಕ್ಸ್ ಆಗುತ್ತೆ. ಈ 10 ಮಾರ್ಕ್ಸ್ ನ ನಿಮ್ಮದಾಗಿಸ್ಕೊಳ್ಬೇಕಂದ್ರೆ ನಾನ್ ಕೊಡ್ತಿರುವಂತ ಈ 2 ಮಾರ್ಕ್ಸ್ ಕ್ವಶನ್ ನ ತಪ್ಪದೆ ಓದ್ಕೊಳ್ಳಿ. ಓಕೆ, ಸೊ ದಟ್ ಇಸ್ ದ ಫಿಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಇನ್ ಫಿಸಿಕ್ಸ್. ಸೊ ವೆರಿ ಫಸ್ಟ್ ಚಾಪ್ಟರ್ ನೋಡೋದಾದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಅದರಲ್ಲಿ ವೆರಿ ಫಸ್ಟ್ ಕ್ವಶನ್ ವಾಟ್ ಇಸ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕೇಳಬಹುದು, ಅಥವಾ ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೂವ್ಮೆಂಟ್ ಅಂತ ಕೇಳಬಹುದು. ಅದರ ಜೊತೆ ಗಿವ್ ಇಟ್ಸ್ ಅ ಡೈರೆಕ್ಷನ್ ಅಥವಾ SI ಯೂನಿಟ್ ಕೇಳಬಹುದು. ಅಂಡ್ ದ ಸೆಕೆಂಡ್ ಕ್ವಶನ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಗೋಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಥರ್ಡ್ ಕ್ವಶನ್ ದಟ್ ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್, ಎಕ್ಸ್ಪ್ಲೈನ್. ಅಂಡ್ ಫೋರ್ತ್ ಕ್ವಶನ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ. ಇದಾದ್ರೂ ಕೇಳಬಹುದು, ಅಥವಾ ರೈಟ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್, ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಕೇಳಬಹುದು. ಅಂಡ್ ಫಿಫ್ತ್ ಕ್ವಶನ್ ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಎನಿ ಟೂ ಕೇಳ್ತಾರೆ. ಎಲೆಕ್ಟ್ರಿಕ್ ಡೈಪೋಲ್ ಅಥವಾ ಪೇರ್ ಆಫ್ ಪಾಸಿಟಿವ್ ಚಾರ್ಜಸ್ ಅಂತ ಕೇಳಬಹುದು, ಅಥವಾ ಪಾಸಿಟಿವ್ ಚಾರ್ಜ್ ಅಂಡ್ ನೆಗೆಟಿವ್ ಚಾರ್ಜ್ ಅಂತ ಕೇಳಬಹುದು. ಅಂಡ್ ದ ನೆಕ್ಸ್ಟ್ ಕ್ವಶನ್ when does an electric dipole placed in a uniform electric field experiences maximum and minimum torque? And the next question, define electric field at a point. What is meant by source charge? 1 each. Total 2 marks ಸಿಗುತ್ತೆ. And eighth question, define electric flux through an area element. Mention its SI unit. ಇದಕ್ಕೆ 1 ಮಾರ್ಕ್ಸ್ ಅಂಡ್ ಇದಕ್ಕೆ 1 ಮಾರ್ಕ್ಸ್. ಟೋಟಲ್ 2 ಮಾರ್ಕ್ಸ್ ಸಿಗುತ್ತೆ. ಇದು ಫಸ್ಟ್ ಚಾಪ್ಟರ್ ಆಯ್ತು. ಇದೇ ರೀತಿ ನಮಗೆ ನೆಕ್ಸ್ಟ್ ಚಾಪ್ಟರ್ ಗಳಲ್ಲಿ ನೋಡ್ಕೊಳ್ಳೋದಾದ್ರೆ ದ ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಲ್ಲಿ ಈ 3 ಕ್ವಶನ್ಸ್ ನ ತಪ್ಪದೆ ಓದ್ಕೊಳ್ಳಿ, ಮಿಸ್ ಮಾಡಬೇಡಿ. ಎಕ್ಸ್ಟ್ರಾ ಓದ್ಬೇಕಂದ್ರೆ ಓದ್ಕೊಳ್ಳಿ, ಬಟ್ ಈ ಫಸ್ಟ್ 3 ಕ್ವಶನ್ಸ್ ನ ಮಿಸ್ ಮಾಡಬೇಡಿ. ಅಂಡ್ ದ ನೆಕ್ಸ್ಟ್ ಒನ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಈ 10 ಕ್ವಶನ್ಸ್ ನ ಮಿಸ್ ಮಾಡಬೇಡಿ. ಇಫ್ ಯು ವಾಂಟ್ ಅ ಸ್ಕ್ರೀನ್ ಶಾಟ್ ಯು ಕ್ಯಾನ್ ಟೇಕ್ ಇಟ್. ಓಕೆ, ನೋ ಪ್ರಾಬ್ಲಮ್. ಅಂಡ್ ದ ನೆಕ್ಸ್ಟ್ ಒನ್ ದಟ್ ಇಸ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಟೋಟಲ್ 10 ಕ್ವಶನ್ಸ್ ಇದೆ. ಇವು 7 ಮಾರ್ಕ್ಸ್, 7 ಕ್ವಶನ್ಸ್ ಅಂಡ್ ಇಲ್ಲಿ 3 ಕ್ವಶನ್, ಟೋಟಲ್ 10 ಕ್ವಶನ್ಸ್. ಇವುಗಳನ್ನ ಫಸ್ಟ್ ಓದ್ಕೊಳ್ಳಿ, ಆಮೇಲೆ ಬೇಕಾದ್ದು ಓದ್ಕೊಳ್ಳಿ ಆಮೇಲೆ. ಓಕೆನಾ? ಅಂಡ್ ದ ನೆಕ್ಸ್ಟ್ ಒನ್ ದಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, EMI ಅಲ್ಲಿ ಟೋಟಲ್ 5 ಕ್ವಶನ್ಸ್ ಇದೆ. ಈ 5 ಕ್ವಶನ್ ಫಸ್ಟ್ ಓದ್ಕೊಳ್ಳಿ. ಅಂಡ್ ದ ನೆಕ್ಸ್ಟ್ ಒನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಈ 7 ಕ್ವಶನ್ಸ್ ಮಾತ್ರ ಓದ್ಕೊಳ್ಳಿ, ಬೇರೆ ಬೇಡ. ಓಕೆ, ಸೊ 7 ಕ್ವಶನ್ಸ್ ಮಾತ್ರ ಓದ್ಕೊಳ್ಳಿ. ಅಂಡ್ ದ ನೆಕ್ಸ್ಟ್ ಒನ್ ಆಟಮ್ಸ್ ಅಲ್ಲಿ 7 ಕ್ವಶನ್ಸ್ ಮಿಸ್ ಮಾಡಲೇಬಾರದು. ಅಂಡ್ ದ ನೆಕ್ಸ್ಟ್ ಒನ್ ದಟ್ ಇಸ್ ಲಾಸ್ಟ್ ಒನ್ ದಟ್ ಇಸ್ 8 + 1 ದಟ್ ಇಸ್ 9 ಕ್ವಶನ್ಸ್. ಈ 9 ಕ್ವಶನ್ಸ್ ಓದ್ಕೊಳ್ಳಿ ಫ್ರಮ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಇಲ್ಲಿ ನಿಮಗೆ ಟೋಟಲ್ 10 ಸ್ಲೈಡ್ಸ್ ಇದೆ. ಈ 10 ಸ್ಲೈಡ್ಸ್ ಓದ್ಕೊಳ್ಳೋದ್ರಿಂದ ನಿಮಗೆ ಏನೋ 10 ಕ್ವಶನ್ಗೆ ಎಂಡ್ ಕ್ವಶನ್ಸ್ಗೆ 5 ಕ್ವಶನ್ಸ್ ಆನ್ಸರ್ ಮಾಡಬೇಕು ಅಂಡ್ 10 ಮಾರ್ಕ್ಸ್ ಸಿಗುತ್ತೆ. ಸೊ 10 ಸ್ಲೈಡ್ಸ್ 10 ಮಾರ್ಕ್ಸ್. ಸೊ ಇಷ್ಟು ಓದ್ಕೊಂಡ್ರೆ 10 ಔಟ್ ಆಫ್ 10 ಮಾರ್ಕ್ಸ್ ತಗೊಳ್ಳೇಬಹುದು. ಅಂಡ್ ಇದು ಯಾವ ಬೇಸ್ ಮೇಲೆ ಪ್ರಿಪೇರ್ ಮಾಡಿರೋದು ಅಂತ ಹೇಳಿದ್ರೆ ಲೇಟೆಸ್ಟ್ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಿಪೇರ್ ಮಾಡಿರುವಂತ ಕ್ವಶನ್ಸ್. ಅಂಡ್ ಈ PDF ನಿಮಗೆ ಬೇಕಾದಲ್ಲಿ ನಮಗೆ ವಾಟ್ಸ್ಆಪ್ ಚಾನಲ್ ಇದೆ, PW ವಾಟ್ಸ್ಆಪ್ ಚಾನಲ್ ಇದೆ. ಆ ಚಾನಲ್ಗೆ ನೀವು ಜಾಯ್ನ್ ಆಗೋದ್ರ ಮೂಲಕ ಈ PDF ನ ನಿಮ್ಮದಾಗಿಸ್ಕೊಳ್ಬಹುದು. ಓಕೆ, ಅಂಡ್ ಇದೇ ರೀತಿ ನಿಮಗೆ 3 ಮಾರ್ಕ್ಸ್ ಅಥವಾ ಫಿಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಬೇಕಾದಲ್ಲಿ 3 ಮಾರ್ಕ್ಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋ ಫಿಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಬಗ್ಗೆ ನಾನು ಮಾಡ್ತೀನಿ. ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.